ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಪರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್. ಮಂಡ್ಯ ಅಖಾಡದ ಬಗ್ಗೆ ದರ್ಶನ್ ಏನಂದ್ರು ಗೊತ್ತಾ? ಸ್ಟಾರ್ ಚಂದ್ರು ಅಲೆ ಹೇಗಿದೆ, ದರ್ಶನ್ ಏನ್ ಹೇಳಿದ್ರು, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ. ಹಾಗಾದ್ರೆ ಸ್ಟಾರ್ ಚಂದ್ರು ಪರವಾಗಿ ನಿಂತಿರುವಂತಹ ದರ್ಶನ್ ಅವರು ಕಾಂಗ್ರೆಸ್ ಪರ ಇದ್ದಾರಾ, ಬಿಜೆಪಿ ಪರ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಉದ್ಭವ ಆಗಿದೆ. ಈ ಕುರಿತು ಇದೀಗ ಸ್ವತಃ ದರ್ಶನ್ ಅವರೇ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ಏನ್ ಹೇಳಿದ್ದಾರೆ ದರ್ಶನ್ ಅವರು ನೋಡ್ತಾ ಹೋಗೋಣ. ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ. ಮಂಡ್ಯ ಅಖಾಡದ ಬಗ್ಗೆ ದರ್ಶನ್ ಅವರು ಯಾರ ಪರವಾಗಿ ನಿಂತಿದ್ದಾರೆ, ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರಾ ಅಥವಾ ಬಿಜೆಪಿ ಪರ, ಯಾವ ಪರ ನೋಡ್ತಾ ಹೋಗೋಣ. ಏನ್ ಹೇಳಿದ್ರು ದರ್ಶನ್ ಅವರು ಅಂತ. ನಮ್ಮ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಪರವಾಗಿ ಭರ್ಜರಿ ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ. ದರ್ಶನ್ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ದರ್ಶನ್ ಅವರು ನಮಸ್ಕಾರ. ಸರ್ ನಮಸ್ಕಾರ. ತಾವು ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ರೀತಿ ಪ್ರಚಾರ ಆರಂಭ ಮಾಡಿರೋದು, ಇದರ ಪೂರ್ವ ತಯಾರಿ ಜೊತೆಗೆ ಈಗ ವಾತಾವರಣ ಏನು ಹೇಳ್ತೀರಿ ಸರ್? ಏನಿಲ್ಲ ಸರ್, ಚೆನ್ನಾಗಿದೆ ವಾತಾವರಣ. ಪೂರ್ವ ತಯಾರಿ ಏನಿಲ್ಲ. ನಮ್ಮ ಆ್ಯಕ್ಚುಲಿ ಉದಯಗೌಡರು ನರೇಂದ್ರಣ್ಣ ಅವರು ಆ್ಯಕ್ಚುಲಿ ಮೊದಲೇ ತಯಾರಿ ಮಾಡಿಟ್ಟಿದ್ರು, ನಾವು ಸುಮ್ಮನೆ ಬಂದ್ವಿ ಅಷ್ಟೇ. ಸರ್, ಈಗ ಅಭಿಮಾನಿಗಳಲ್ಲಿ ಒಂದು ಗೊಂದಲನೋ ಅಥವಾ ಮತದಾರರಲ್ಲಿ ಒಂದು ಗೊಂದಲನೋ ಗೊತ್ತಿಲ್ಲ. ಎಲೆಕ್ಷನಲ್ಲಿ ಆ್ಯಕ್ಚುಲಿ ಯಾವುದೇ ಅಭಿಮಾನಿಗಳನ್ನ ಸೇರಿಸಲ್ಲ ಸರ್, ನಾನು ಸೆಲೆಬ್ರಿಟಿಗಳನ್ನ ಸೇರಿಸಲ್ಲ. ಸರ್, ಲೋಕಸಭೆ ಚುನಾವಣೆ ಲಾಸ್ಟ್ ಟೈಮು ನೀವು ಈಗ ಮಾತಾಡಿ ಸರ್. 24 ಮಾತಾಡಿ, ಲಾಸ್ಟ್ ಟೈಮ್ ಬಿಟ್ಬಿಡಿ. ಒಂದು ಮಾತು ಹೇಳಿದ್ರಿ, ನನಗೆ ವ್ಯಕ್ತಿ ಮುಖ್ಯ ಅಂತ. ಇಲ್ಲಿಯೂ ಅದನ್ನೇ ಹೇಳ್ತಾ ಇದ್ರಿ, ನನಗೆ ವ್ಯಕ್ತಿ ಮುಖ್ಯ, ಪಾರ್ಟಿ ಅಲ್ಲ ಅಂತ. ಸರ್, ಇಲ್ಲೂ ಅದೇ ನಿರ್ಧಾರನ ಸರ್? ಈಗ ಇದೇ ಲಾಸ್ಟ್ ಟೈಮು ಈಗ ನಮ್ಮ ಉದಯಗೌಡ್ರಿಗೆ ಬಂದಿದ್ದೆ. ನಮ್ಮ ಪಾಪ BJP ಯಾವುದೋ ಕ್ಯಾಂಡಿಡೇಟ್ ಮಾಡ್ತಾಯಿದ್ರು. ಸೊ ನನಗೆ ವ್ಯಕ್ತಿ ಮುಖ್ಯ ತಾನೆ, ಪಕ್ಷ ಅಲ್ವಲ್ಲ ಸರ್. ಪಾರ್ಟಿ ಏನು ಇಲ್ಲಿ ಇದಾಗಲ್ಲ. ಸ್ಟಾರ್ ಚಂದ್ರು ಅವರು ತಮಗೆ ಎಷ್ಟು ವರ್ಷದಿಂದ ಪರಿಚಯ, ವ್ಯಕ್ತಿ ಹೇಗೆ ಮುಖ್ಯ ಆದರು? ನನಗೆ ಹೆಚ್ಚು ಕಮ್ಮಿ ಒಂದು 8 ವರ್ಷದ ಪರಿಚಯ ಅವರು. ನಮ್ಮ ಉದಯಗೌಡರು ತುಂಬ ಹಳುಬ್ರು. ಸೊ ಅವರಿಂದ ನನಗೆ ಅವರು ಪರಿಚಯ. ಸುಮಲತಾ ಮೇಡಮ್ ಅವರು BJP ಸೇರಿದ್ದಾರೆ. ಅವರು NDA ಅಭ್ಯರ್ಥಿ ಬಂದು ಪ್ರಚಾರ ಮಾಡು ಅಂತ ಹೇಳಿದರೆ, ಯಾಕಂದ್ರೆ ತಾವು ಅಮ್ಮ ಅಮ್ಮ ಅಂತಿರ್ತೀರಿ ಸುಮಲತಾ ಅವ್ರನ್ನ, ಅವಾಗ ತಮ್ಮ ನಿರ್ಧಾರ ಏನಾಗಿರುತ್ತೆ ಸರ್? ಅವ್ರು ಯಾವತ್ತು ಇಂಥವ್ರಿಗೆ ಮಾಡು ಅಂತ ಇವತ್ತವರೆಗೂ ನನಗೆ ಹೇಳಿ. ಅವ್ರು ನಿಂತಿದ್ರೆ ನಾವು ಅವ್ರಿಗೆ ಮಾಡ್ತಿದ್ವಿ. ಸೊ ಅವ್ರು ಯಾವ ಇಂಥವ್ರಿಗೆ ಮಾಡು ಅಂಥವ್ರಿಗೆ ಮಾಡು ಅಂತ ಅವ್ರು ಇವತ್ತವರೆಗೂ ಒಂದ್ಸಲಿ ನನಗೆ ಹೇಳ್ದವ್ರಲ್ಲ. ಇನ್ ಕೇಸ್ ಅವ್ರ ನಿರ್ಧಾರ ಪ್ರಚಾರ ಮಾಡೋಂಗಾಗಿದ್ದರೆ, ಅವ್ರೀಗ ತಟಸ್ಥವಾಗಿದ್ದಾರೆ. ಇನ್ ಕೇಸ್ ಭವಿಷ್ಯದಲ್ಲಿ ಅವ್ರ ಪರವಾಗಿ ಪ್ರಚಾರಕ್ಕೆ ಬರಬೇಕು ಅಂತ BJP ಅವ್ರು ಅಂದರೆ ನಿಮ್ಮನ್ನು ಕರೆದ್ರೆ? ಅಲ್ಲ, ಅಮ್ಮ ಎಲ್ಲಿ ನಿಲ್ತಾರೆ ಅವ್ರು ಜೈ ನಾವು ಅಷ್ಟೇ. ಅವಾಗಲೂ ಕೂಡ ಆ್ಯಕ್ಚುಲಿ ಪಕ್ಷ ನೋಡೋಲ್ಲ, ಅಮ್ಮ ತಾನೆ. ಅವಾಗ ಕನ್ಫ್ಯೂಷನ್ ಆಗಲ್ವಾ ಸರ್ ನಿಮ್ಮ ಅಭಿಮಾನಿಗಳಿಗೆ, ಮತದಾರರಿಗೆ? ನಾನು ಇವತ್ತವರೆಗೂ ಯಾವುದನ್ನು ಇದನ್ನು ಹೇಳ್ತಿಲ್ಲ, ನಾನು ಈ ಪಕ್ಷಕ್ಕೆ ಇದಕ್ಕಾಗಿದ್ದೀನಿ ಅಂತ ಅಂದ್ಬಿಟ್ಟು. ಅಂದರೆ ನೀವು ಹೇಳ್ತಾ ಇದ್ರಿ, ಈಗ ಅವತ್ತೇನಾದ್ರು ಕರೆದ್ರೆ ನಾವು ನೋಡೋಣ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ. ಈಗ ಸ್ಟಾರ್ ಚಂದ್ರು ಅವ್ರ ಪರವಾಗಿ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ, ನಾಳೆ NDA ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದರೆ ಜನರಲ್ಲಿ ಗೊಂದಲ ಆಗಲ್ವಾ? ನಮ್ಮ ದರ್ಶನ್ ಅಣ್ಣ ಅಲ್ಲಲ್ಲ, ತಂದಿಟ್ಟು ತಮಾಷೆ ನೋಡ್ಬೇಡಿ. ಯಾಕೆಂದರೆ ನನಗೂ ಮೀಡಿಯಾದವ್ರಿಗೆ ಬರಲ್ಲ ಅಂದ್ರೆ ಇದೇನೆ. ಸರಿ, ನೀವು ಸುತ್ತಿ ಬಳಸಿ ಎಲ್ಲ ಅಲ್ಲಿಗೆ ಬರ್ತಾ ಇದ್ದೀರಾ. ನಾನು ಈಗ ಹೇಳ್ತಾರೆ ಅದೇನು ನಿಮಗೆ? ಅಲ್ಲ, ಹಿಂಗೆ ತಲೆ ಅಲ್ಲಾಡ್ಸಲ್ಲ. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ. ನಾನು ಹೇಳ್ತೀನಿ ಈಗ ಜನರ ಗೊಂದಲ ದೂರ ಆಗಲಿ. ಇಲ್ಲ, ಹಂಗೇನ ಇದ್ರೆ ಮೊದಲೇ ಅಮ್ಮ ಹೇಳಿದ್ರಲ್ಲ. ಆಮೇಲೆ ಫಸ್ಟ್ ಯಾರು ಹೇಳ್ತಾರೆ ಸರ್? ಮೊದಲೇ ಹೇಳಿದ್ರು ನನಗೆ ಉದಯವರು, ಸರ್ ಅಮ್ಮ ನಾನು ನಿಲ್ಲಿಲ್ಲ ಅಂತಂದರೆ ನೀವು ದಯಮಾಡಿ ನಾವು ಮಾಡ್ಕೊಂಡು ಆಯ್ತು ಸರ್ ಬರ್ತೀನಿ. ಈಗ ಸರ್, ನೀವು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೋ ಚರ್ಚೆ ಆಗ್ತಿದೆ, ಅದಕ್ಕೆ ಕೇಳ್ತಾರೆ. ಅಲ್ಲ, ಏನು ಚರ್ಚೆ? ದರ್ಶನ್ ಅವರು ಕಾಂಗ್ರೆಸ್ ಪರವಾಗಿ ಬಂದ್ಬಿಟ್ರಲ್ಲ ಅಂತ. ಇದೊಳ್ಳೆ ಸರ್, ನಾನು ಯಾವ್ದಾದ್ರು ಅದ್ರ ಪಕ್ಷದ ಬಗ್ಗೆ ಗುರ್ತಿಸ್ಕೊಂಡಿದ್ದೀನ? ಇಲ್ಲ ಒಂದಿನ ಯಾವ್ದಾರು ಶಾಲ್ ಹಾಕಿದ್ದೀನ? ಇದೇ ಕ್ಲಾರಿಟಿ ಬೇಕಾಗಿದೆ ಸರ್. ಅಲ್ಲ, ನಾನು ಯಾವ್ದಾದ್ರು ಒಂದು ಶಾಲ್ ಹಾಕಿದ್ದೀನ? ಇವತ್ತಾಗಲಿ ಮೊನ್ನೆ ಆಗಲಿ ಯಾವುದೇ ಪ್ರಚಾರ ನಾನು ಮಾಡಿದ್ದಾದರೂ ಒಂದು ದಿನ ಒಂದು ಪಕ್ಷದ ಶಾಲ್ ಹೆಗಲ ಮೇಲೆ ಹಾಕಿದ್ದೀನ ಹೇಳಿ? ಅಲ್ಲ, ಹ್ಞೂ ಅಂತಲ್ಲ, ಹ್ಞೂ ಇಲ್ಲ ಏನು ನಾ ಕೇಳ್ತೇನೆ ಸರ್, ಕೇಳ್ತೀನಿ. ನೀವು ಕೇಳ್ತೀರಾ, ಬಟ್ ಆ್ಯಕ್ಚುಲಿ ಉತ್ತರ ಕೊಟ್ಟರೆ ನಾನು ಮಾತಾಡೋಕ್ಕಾಗೋದು ಇಲ್ಲ. ನೀವು ಶಾಲ್ ಹಾಕೊಂಡಿಲ್ಲ ಬಿಡಿ. ದೆನ್ ಅವಾಗ ಹೆಂಗಂತೀರ ನನ್ನ ಈ ಪಕ್ಷಕ್ಕೆ ಅಂತ ಅಂದ್ಬಿಟ್ಟು? ಅದನ್ನೇ ಕೇಳ್ತಿರೋ ಸರ್. ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬಂದಿದ್ದೀರಿ, ನೀವು ವ್ಯಕ್ತಿ ಮುಖ್ಯ ಅಂತ ಹೇಳ್ತಿದ್ದೀರಿ. ನಾಳೆ NDA ಅಭ್ಯರ್ಥಿ ಮುಖ್ಯ ಆದರೆ ಯಾವಾಗಲೂ ವ್ಯಕ್ತಿ ಮುಖ್ಯ ಸರ್. ಇದೇ ವಿಚಾರ ಸರ್, ಜನರಲ್ಲಿ ಗೊಂದಲ ಆಗಲ್ವಾ? ಅಲ್ಲಲ್ಲ, ಈಗ ಒಂದ್ಸಲಿ ಬಂದ್ಬಿಟ್ಟು ಇನ್ನೊಂದ್ಸಲಿ ಬರೋಕ್ಕಾಗಲ್ಲ ಸರ್? ಅವಾಗ ಜನರಲ್ಲಿ ಗೊಂದಲ ಆಗಲ್ವಾ ಅಂತ ಸರ್? ನಮ್ಮ ಡಿ ಬಾಸ್ ಅಲ್ಲ, ನೀವು ಆ್ಯಕ್ಚುಲಿ ತಂದಿದ್ದು ಇದು ಮಾಡ್ತಾ ಇರ್ಬೇಡಿ ಸರ್. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಲಾರಿಟಿ ಇರಲಿ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಈಗ ಆ್ಯಕ್ಚುಲಿ ಅಮ್ಮ ಅವ್ರು ಏನೂ ಹೇಳಿಲ್ಲ ನನಗೆ. ಸೊ ಈ ಸಲ ಬಂದೋಡಿದ್ರೆ ಇನ್ನು ಮುಗೀತು, ನಾನು ಈ ಕಡೆಗೆ ಬರೋದಿಲ್ಲ ಆಮೇಲೆ. ದೆನ್ ಹಂಗಾರೆ ನಿಮ್ಮನ್ನು ಬೆಂಬಲಿಸುವ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ? ಆ್ಯಕ್ಚುಲಿ ಬಂದೇನಂದ್ರೆ ಎಲೆಕ್ಷನ್ ಬಂದಾಗ ಯಾವುದೇ ಅಭಿಮಾನಿಗಳನ್ನ ನನ್ನ ಅಂದಾತ್ರ ನಾನು ಸೆಲೆಬ್ರಿಟಿನ ಕರೆಯಲ್ಲ ಸರ್. ಓಕೆ. ನಾನು ಆ್ಯಕ್ಚುಲಿ ಎಲೆಕ್ಷನ್ಗೂ ಅದನ್ನು ಜಾಯಿನ್ ಮಾಡಲ್ಲ. ನಾನು ಅದೇ ಸಪ್ರೇಟ್ ನನಗೆ. ಸರ್, ಅದೇ ಈಗ ನೀವು ನಾನು ಹಾಡ್ಲಿ ಸರ್ಕಲಿಂದ ನೋಡ್ತಾ ಇದ್ದೆ, ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದ್ದಾರೆ.
ನರೇಂದ್ರ ಸ್ವಾಮಿ ಸರ್ಗೋಸ್ಕರ ನಾವು ಸೇರಿದ್ದೀವಿ ಅನ್ನೋಂಥ ಮಾತನ್ನು, ಜೊತೆಗೆ ಈ ತಾಲೂಕಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸಾಯಿಯವರು ಅಂತ ನಿಮ್ಮನ್ನು ಮತ್ತು ದರ್ಶನ್ ಇವ್ರನ್ನ ನಮ್ಮ ಶಾಸಕರನ್ನು ಹೊಗಳ್ತಾ ಇದ್ರು. ಸೊ ಇಲ್ಲಿನ ಜನರಿಗೂ ವ್ಯಕ್ತಿ ಮುಖ್ಯ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲಿ ಇಷ್ಟ ಕಡೆ ಹೋಗ್ತಾ ಇದ್ದೀರಿ. ಈಗ ಒಂದೇ ಒಂದು ಹೇಳ್ಬಿಡ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಓದ್ಸಲ್ಲಿ ನರೇಂದ್ರನವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅವಾಗ ಅವ್ರನ್ನ ಕೇಳಿದ್ರ ನಮಗೆ ಸಪೋರ್ಟ್ ಮಾಡಿದ್ರು, ನಾವು ಅವ್ರಿಗೆ ಸಪೋರ್ಟಿಗೆ ನಿಂತಿದ್ವಿ ಅಷ್ಟೇ. ದರ್ಶನ್ ಸರ್, ಮೊನ್ನೆ ಸುಮಲತಾ ಮೇಡಮ್ ಅವತ್ತು ಮೀಟಿಂಗ್ ಮಾಡಿದ ನಾನು ಇದ್ದೆ. ಸುಮಲತಾ ಮೇಡಮ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ. ಅವತ್ತು ಈ ಪ್ರಶ್ನೆ ಮಾಡಿದೆ. ಆ್ಯಕ್ಚುಲಿ ನೀವು BJP ಸೇರಿದರೆ ಹೇಳ್ತೀನಿ ಸರ್, ಅದನ್ನೇ ಹೇಳ್ತೀನಿ ಸರ್. ಸುಮಲತಾ ಮೇಡಮ್ ಅವರು BJP ಸೇರ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಂಗೆ, ಕುಮಾರಸ್ವಾಮಿ ಅವ್ರ ಪರವಾಗಿ ನಿಖಿಲ್ ಪರವಾಗಿ ಪ್ರಚಾರಕ್ಕೆ ಬರ್ತೀರಾ, ಮುಂದೆ ದಿನ ಬಂದರೆ ಒಪ್ಕೋತೀರಾ ಹೇಗೆ ಅಂತ ಇನ್ನೂ ಅದ್ರ ಬಗ್ಗೆ ನಿರ್ಧಾರ ಮಾಡಲಿಲ್ಲ, ಬಟ್ ನೋಡ್ತೀನಿ ಅಂತ. ಬಟ್ ಈಗ ಅಧಿಕೃತವಾಗಿ BJP ಸೇರ್ಪಡೆ ಆದ್ರೆ ಸರ್, ಹೈಕಮಾಂಡ್ ಆ ನಿರ್ಧಾರ ತಗೊಂಡು ನೀವು ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿದರೆ ಅಂತ. ಅಮ್ಮನ ಪರವಾಗಿ ಮಾತಾಡೋಕ್ಕಾಗಲಿ ಅವ್ರು ಇದನ್ನಾಗಲಿ ನನಗೆ ಯೋಗ್ಯತೆ ಇಲ್ಲ ಸರ್. ಅದು ಅವ್ರು ಇಷ್ಟ ಅಲ್ವಾ ಸರ್? ಸರ್ ನಿಮ್ಮ ನಿರ್ಧಾರ ಏನಾಗಿರ್ಬೋದು ಸರ್? ನನ್ನ ನಿರ್ಧಾರ ಏನಂತ ಸರ್? ಈಗ ಕುಮಾರಸ್ವಾಮಿ ಅವ್ರ ಪರವಾಗಿ ಪ್ರಚಾರಕ್ಕೆ ಬನ್ನಿ ಅಂತ ಸುಮಲತಾ ಮೇಡಮ್ ನಿಮಗೆ ಹೇಳಿದ್ರು. ಕರೆಯಲ್ಲ ಸರ್, ಇಲ್ಲ ಅಮ್ಮ ಯಾವತ್ತು ಒಂದ್ಸಲಿ ನನಗೆ ಈಗ ಒಂದೇನಂದ್ರೆ ನಾನು ಒಪ್ಕೊಂಡಿದ್ದೀನಮ್ಮ, ಹಿಂಗೆ ಒಪ್ಕೊಂಡಿದ್ದೀನಿ, ಆಯ್ತಪ್ಪ ನಿನ್ನ ಇಷ್ಟ ಅದು. ಅವ್ರು ಯಾವತ್ತು ಇಂಥವ್ರಿಗೋಗು ಅವ್ರಿಗೋಗು ಅಂತ ಯಾವತ್ತೂ ನನಗೆ ಹೇಳ್ದವ್ರಲ್ಲ. ಯಾಕೆ ಕರೆಯಲ್ಲ ಅಂತ ನಾನು ಈಗ ತಾನೇ ಉತ್ತರ ಕೊಟ್ಟಿದ್ದೀನಲ್ಲ ಸರ್, ಅಮ್ಮ ಯಾವತ್ತೂ ಹಂಗೆ ಕರೆಯಲ್ಲ ನನ್ನ ಅಂತ. ಅದು ಯಾಕೆ ಕರೆಯೋದಿಲ್ಲ ಅಂತ? ನಂದು ತಾಯಿ ಮಗನ ಸಂಬಂಧ ಸರ್, ನಮ್ಮ ತಾಯಿನಿದ್ರೆ ಅಲ್ಲಿ ನಿಲ್ಸಿದೆ ಸರ್. ಫೈನ್ ಸರ್. ಸರ್ ಈಗ ಈ ಸ್ಟಾರ್ ಚಂದ್ರು ಪರವಾಗಿ ನೀವು ಕ್ಯಾಂಪೇನ್ ಮಾಡ್ತಾ ಇದ್ದೀರಿ ಸರ್. ಈಗ ವ್ಯಕ್ತಿ ಮುಖ್ಯ ಅಂತ ನೀವು ಎಲ್ಲ ಕಡೆ ಹೇಳ್ತಾ ಇದ್ದೀರಿ, ಅವ್ರನ್ನ ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀರಿ. ಸೊ ಸ್ಟಾರ್ ಚಂದ್ರು ಅವರಿಂದ ಮತ್ತು ದರ್ಶನ್ ಅವರ ಈ ಕ್ಯಾಂಪೇನಿಂದ ಮಂಡ್ಯ ಜನ ಏನು ನಿರೀಕ್ಷೆ ಮಾಡ್ಬೋದು? 23 ಸರ್ ಎಲೆಕ್ಷನು, 26 ಸರ್. ಅವತ್ತು ಸಾಯಂಕಾಲ ಅವ್ರಿಗೆ ಏನು ತೋಚುತ್ತೋ ಅದೇ ಅವ್ರು ಮಾಡೋದು ಸರ್. ಅಲ್ಲಿವರೆಗೂ ನಿಮ್ಮ ನಿಲುವು ಸರ್? ನಾನು ನಿಲ್ವೇನಿಲ್ಲ ಸರ್, ನಂದು ಇವತ್ತು ನಾಳೆ 2 ದಿನ ಇದೆ ಅಷ್ಟೇ, ಮುಗೀತು. ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಇದು ಡಿ ಬಾಸ್ ದರ್ಶನ್ ಅವರ ಮಾತು. ದರ್ಶನ್ ಅವರು ಹೇಳ್ತಾ ಇದ್ದದ್ದು ಏನಂತಂದರೆ, ನನಗೆ ವ್ಯಕ್ತಿ ಮುಖ್ಯ, ಪಾರ್ಟಿ ಮುಖ್ಯ ಅಲ್ಲ. ನಾಳೆ ಒಂದು ಪಕ್ಷ ಮುಂದೆ NDA ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಬೇಕು ಅನ್ನುವಂತಹ ಮಾತುಗಳು ಬಂದರೆ 100ಕ್ಕೆ 100ರಷ್ಟು ಆ ಕೆಲಸ ಮಾಡ್ತೀನಿ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ರು. ಸದ್ಯಕ್ಕೆ ನನಗೆ ಸ್ಟಾರ್ ಚಂದ್ರು ಅವರು ಮುಖ್ಯ ಆಗಿದ್ದಾರೆ, ಹೀಗಾಗಿ ನಾನು ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಅನೇಕ ವಿಚಾರಗಳನ್ನು ಒಂದು ನಿಮಿಷ ಇನ್ನೊಂದು ಹೇಳ್ಬಿಡ್ತೀನಿ, ರೆಕಾರ್ಡ್ ಆಗ್ತಿದೆ ಸರ್? ಆಗ್ತಿದೆ. ಅಲ್ಲಲ್ಲ, ಈಗ ನೀವು ಇಷ್ಟೊತ್ತು ಕೇಳಿದ್ರಲ್ಲ ಸರ್, ನನ್ನನ್ನು ಮೊದಲು ಯಾರು ಕರೀತಾರೆ ಆ ಕ್ಷೇತ್ರಕ್ಕೆ ಅವ್ರು ಮೊದಲು ಪ್ರಿಫರೆನ್ಸ್ ಅಂತ ಅಷ್ಟೇ ಸರ್. ಇನ್ನೊಂದು ಸರಿ ಕೇಳಿಸ್ತಿಲ್ಲ ಸರ್. ಮೊದಲು ಯಾರು ಕರೀತಾರೆ ನನಗೆ ಸರ್, ನನ್ನ ಪ್ರಚಾರಕ್ಕೆ ನೀವು ಬರಬೇಕು ಅಂತ ಮೊದಲು ಯಾರು ಕರೀತಾರೋ ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಸರ್ ನಂದು. ಅವ್ರು ಕರೆದಿಲ್ಲ ಅಂದ್ರೆ ನಾನೇನು ಮಾಡೋದು? ಈಗ ನಾನು ಮೈ ಮೇಲೆ ಬೀಳಕ್ಕೆ. ಅಂದ್ರೆ ನಿಮ್ಮನ್ನ ಇಲ್ಲಿವರೆಗೂ NDA ಅಭ್ಯರ್ಥಿ ಸಂಪರ್ಕ ಮಾಡಿಲ್ಲ? ಯಾರು ಇಲ್ಲ. ಸಂಪರ್ಕ ಮಾಡಿದ್ರೆ ಸರ್? ಮಾಡಿಲ್ಲ. ಅಲ್ಲ, ಈಗಿಲ್ವಲ್ಲ ಸರ್, ಇನ್ನಾಗೋಯ್ತಲ್ಲ. ಸೊ ಮೊದಲ ಪ್ರಿಫರೆನ್ಸ್ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಸೊ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರು ನಮಗೆ ಇಲ್ಲಿವರೆಗೂ ಪ್ರಚಾರಕ್ಕೆ ಕರೆದಿಲ್ಲ, ಹೀಗಾಗಿ ನಾವು ಹೋಗೋಕ್ಕಾಗಲ್ಲ. ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತಾರೋ ಅವರಿಗೆ ನಾನು ಪ್ರಚಾರ ಮಾಡ್ತೀನಿ, ಅವ್ರಿಗೋಸ್ಕರ ನನ್ನ ಪ್ರಚಾರ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗೇನಾದರೂ ಕರೆದ್ರೆ ಹೋಗೋಕ್ಕಾಗಲ್ಲ, ಕಾರಣ ಫಸ್ಟ್ ಪ್ರಿಫರೆನ್ಸ್ ಸ್ಟಾರ್ ಚಂದ್ರು ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಮತ್ತೆ ನಮ್ಮನ್ನು ಕರೆದು ಹೇಳಿದರು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.